ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವೆಲ್ಕಮ್ ಟು ನನ್ನ ಮಿನಿ ವ್ಲಾಗ್. ಓ ಮೈ ಗಾಡ್, ಮಿನಿ ವ್ಲಾಗ್ ಹೇಳಿ ಹೇಳಿ ಅಭ್ಯಾಸ ಆಗಿ ಲಾಂಗ್ ಫಾರ್ಮ್ ಮರ್ತೋಗ್ಬಿಟ್ಟಿದ್ದೀನಿ. ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಐ ಆಮ್ ಹಾರ್ಟ್ಫುಲ್ಲಿ ಥ್ಯಾಂಕ್ ಯು ಎಲ್ರಿಗೂ. ಐ ಥಿಂಕ್ ಇದು ಮಂಡೇ ಅಂತ ಅನಿಸುತ್ತೆ. ಎಸ್, ಇದು ಮಂಡೇ. ನಾನು ಎದ್ದಿದ್ದು ಒಂಚೂರು ಲೇಟು, ಅಂದರೆ ಒಂದು 7:30 ಎದ್ದಿದ್ದೀನಿ ಅಂತ ಅನಿಸುತ್ತೆ. ಏಳುವರೆಗೆ ಎದ್ದಿರಬೇಕು. ಆ್ಯಂಡ್ ಅಡುಗೆ ಮನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ಮನೆಯೆಲ್ಲ ಕಸ ಎಲ್ಲ ಗುಡಿಸಿ ಒರೆಸ್ಕೊಂಡೆ. ಆ್ಯಂಡ್ ಈ ಡ್ರೆಸ್ಸು ನಿಮ್ಗೆಲ್ರಿಗೂ ಗೊತ್ತು, ನಾನು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿದ್ದು. ಅಷ್ಟೇನು ಇಷ್ಟ ಆಗಿಲ್ಲ, ಬಟ್ ಹಾಕ್ಕೊಂಡಾಗ ಸ್ವಲ್ಪ ಕಂಫರ್ಟಬಲ್ ಆಗಿದೆ. ಆ ಥರನೇ ಇರಬೇಕು. ಬಟ್ ಈ ಚಳಿಯಲ್ಲಿ ಈ ಥರ ಎಲ್ಲ ಹಾಕೋಕ್ಕಾಗಲ್ಲ. ಬಟ್ ಮನೇಲಿದ್ದೀನಿ ಅಂತ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ, ಇನ್ನೇನೂ ಇಲ್ಲ. ಆ್ಯಂಡ್ ಮನೆಯೆಲ್ಲ ಒರೆಸ್ಕೊಂಡು ನಾನು ಮನೆ ಕೆಲಸ ಎಲ್ಲ ನೀಟಾಗಿ ಮುಗಿಸ್ಕೊಂಡೆ. ಆ್ಯಂಡ್ ಮೆಂತ್ಯ ಲಾಸ್ಟ್ ಟೈಮ್ ಕೇಳಿದಾಗ ಯಾರೋ ಹೇಳಿದರು ಜಾಸ್ತಿ ತಿನ್ನಬಾರ್ದು, ವಾರದಲ್ಲಿ ಒಂದ್ಸತಿ ತಿಂದರೆ ಸಾಕು ಅಂತ. ನಾನು 2 ದಿನಕ್ಕಾಗಷ್ಟು ಹಾಕೊಂಡು ನೆನೆಸ್ಕೊಂಡು ಮೊಳಕೆ ಕಟ್ಕೊಳ್ತೀನಿ. ಒಂದು ಮುಷ್ಟಿಯಷ್ಟು ತಿಂತೀನಿ ಆ್ಯಂಡ್ ಬಿಸಿ ನೀರನ್ನ ಕುಡಿತೀನಿ. ಒಂದು ಸ್ವಲ್ಪನೂ ಕಸರೆ ಅಂತ ಅನಿಸೋಲ್ಲ ಮೊಳಕೆ ಕಟ್ಟಿದ ಮೇಲೆ. ಹಾಗೆ ತಿಂದರೆ ತುಂಬ ಕಸರೆ ಅಂತ ಅನಿಸುತ್ತೆ. ಮೊಳಕೆ ಕಟ್ಟಿ ತಿನ್ನೋದು ಇನ್ನೂ ಒಳ್ಳೆಯದು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಮೊಳಕೆ ಕಟ್ಟು ತಿಂತಾಯಿದ್ದೀನಿ. ನಮ್ಮ ಹೇರ್ಗೂ ತುಂಬಾ ಒಳ್ಳೆಯದು. ಮೇನ್ ನನಗೆ ಹೇರ್ ಸ್ಕಿನ್ನು ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೋಸ್ಕರ ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನನ್ನ ರಂಗೋಲಿ ಇವತ್ತಿನ ದಿನ ಈ ಥರ ಆಯಿತು. ಚೆನ್ನಾಗಿ ಬಂದಿಲ್ಲ, ಬಟ್ ಏನೋ ಗೊತ್ತಿಲ್ಲ, ಹಾಕಿದ್ದೀನಿ. ಬ್ಲಿಂಕಿಟಿಂದ ಕೆಲವೊಂದು ಐಟಮ್ಸ್ನ ಆರ್ಡ್ರ್ ಮಾಡಿಕೊಂಡೆ. ಬಿಸ್ಕೆಟು, ಹಾಲು ಆ್ಯಂಡ್ ಬ್ಲೂಬೆರಿ. ನಾನು ಲಾಸ್ಟ್ ಟೈಮೇ ಹೇಳಿದ್ದೆ, ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ದಿನ ತಿನ್ನಬೇಕು ಅಂತ ಅನಿಸುತ್ತೆ ಅಂದ್ಬಿಟ್ಟು ನಾನು ಡೈಲಿ ತರಿಸ್ಕೊಂಡು ತಿಂತಿದ್ದೀನಿ. ಅವಾಗವಾಗ ಒಂದೊಂದು ದಿನ ಸ್ಕಿಪ್ ಆಗುತ್ತೆ ಅಷ್ಟೇ. ಪೂಜೆ ಎಲ್ಲ ಮುಗಿಸ್ಕೊಂಡೆ ಸೋಮವಾರ ದಿನ. ನಮ್ಮಪ್ಪ ಮಲ್ಲಿಗೆ ಹೂವು ತರ್ತಾರೆ ಅಂತ ಅಂದ್ಕೊಂಡ್ರೆ ಈ ಹೂವು ತಂದುಬಿಟ್ಟಿದ್ದಾರೆ. ನಮ್ಮಪ್ಪನೇ ಇತ್ತೀಚೆಗೆ ಹೂವು ತರ್ತಿರೋದು. ಏನು ಗೊತ್ತಾ, ಗಂಡಸ್ರು ಏನಾದರೂ ಹೂವು ತರಕ್ಕೆ ಹೋದಾಗ ಯಾಮರ್ಸ್ಬಿಡ್ತಾರೆ. ಅದೇ ನಾವು ಹೋದರೆ ನೀಟಾಗಿ ಆರಿಸ್ಕೊಂಡು ತೊಗೊಂಡು ಬರ್ತೀವಿ. ಸೊ ಗಂಡಸರು ಬಂದಾಗ ಅವ್ರೇನು ಕೇಳಲ್ವಲ್ಲ, ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ವ್ಯಾಪಾರ ಮಾಡೋರು ಇಷ್ಟ ಬಂದಿದ್ದು ಹಾಕಿ ಕಳಿಸ್ತಾರೆ. ನೋಡಿ, ನೆಟ್ಟಿಗೆ ಹೂವನೇ ಕೊಟ್ಟಿಲ್ಲ, ಅದು ಯಾವುದ್ಯಾವುದೋ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ನಾನು ಅದರಲ್ಲೇ ಜೋಡಿಸಿದ್ದೀನಿ. ನನಗೆ ಅಂದರೆ ಖುಷಿಯಿಂದ ಮಾಡಬೇಕು ಅಂತ ನಾನು. ಆ್ಯಕ್ಚುಲಿ ಇದು ಮಂಡೇ ಅಲ್ಲ, ಥರ್ಸ್ಡೇ. ಮುಡುಪು ನೋಡಿದ್ಮೇಲೆ ಗೊತ್ತಾಗ್ತಿದೆ ಥರ್ಸ್ಡೇ ಅಂತ ಅಂದ್ಬಿಟ್ಟು. ಐ ಆಮ್ ಸಾರಿ. ಈ ವಿಡಿಯೋ ಆ್ಯಕ್ಚುಲಿ ಗುರುವಾರ ಶೂಟ್ ಮಾಡಿರೋದು. ನಾನು ನಾಳೆ ಇಲ್ಲ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ ಅಂತ ಅನಿಸುತ್ತೆ. ಇಷ್ಟು ದಿನ ನಂಗೆ ಟೈಮ್ ಇರಲಿಲ್ಲ ವಾಯ್ಸ್ ಓವರ್ ಕೊಡೋದಕ್ಕೆ. ಆ್ಯಂಡ್ ವಾಯ್ಸ್ ಓವರ್ ಕೊಟ್ಟು ಹಾಕೋಣ ಅಂತ ಅಂದ್ಕೊಂಡಿದ್ದೆ. ನಾನು ಹೊರಗಡೆ ಹೋಗಿದ್ದೆ, ಮನೇಲಿ ಇರಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ವೀಡಿಯೋಸ್ ಎಲ್ಲ ಬರ್ತಾ ಇದೆ. ಐ ಆಮ್ ಸಾರಿ. ಎಲ್ಲ ಕೆಲಸ ಮುಗಿಸಿ ಕಾಫಿ ಕಾಯಿಸ್ಕೊಂಡು ಬಿಸ್ಕೆಟ್ ತಿನ್ನೋದಿದೆ ಗೊತ್ತಾ. ನಾನು ಯೂಶ್ವಲಿ ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯೋದು ಅದೆಲ್ಲ ಮಾಡಲ್ಲ. ಕೆಲಸ ಎಲ್ಲ ಮುಗಿಸಿ ಕುಡಿಬೇಕು ಅಂತ ಅನಿಸುತ್ತೆ. ಆರಾಮಾಗಿ ಕೂತ್ಕೊಂಡು ನೆಮ್ಮದಿಯಾಗಿ ತಿಂದರೂ ಅಷ್ಟೇ, ಕುಡಿದ್ರು ಅಷ್ಟೇ, ನೆಮ್ಮದಿಯಾಗಿ ಇರಬೇಕು. ನಮ್ಮ ಬಾಸ್ ಹೇಳ್ತಾರಲ್ಲ, ಇದ್ರೆ ನೆಮ್ಮದಿಯಾಗಿರಬೇಕು, ಸತ್ರು ನೆಮ್ಮದಿಯಾಗಿ ಸಾಯ್ಬೇಕು ಅಂತ. ಸೊ ಹಾಗೆ ಆರಾಮಾಗಿ ಕೂತ್ಕೊಂಡು ನೆಮ್ಮದಿಯಾಗಿ ಕಾಫಿ ಕುಡಿತಾ ಇದ್ದೀನಿ. ಇದ್ರ ಜೊತೆಗೆ ನನ್ನ ಕಾಲನ್ನ ಕೂಡ ತೋರಿಸ್ತೀನಿ ಯಾವ ಥರ ಆಗಿದೆ ಅಂದ್ಬಿಟ್ಟು. ನಂದು ಫುಲ್ ರಫ್ ಆ್ಯಂಡ್ ಟಫ್ ಆಯಿತಾ. ನಂಗೆ ಚಿಕ್ಕ ವಯಸ್ಸಿಂದನೂ ಚಪ್ಪಲಿ ಹಾಕ್ತೆ ನಡೆದು ಅಭ್ಯಾಸ. ಅದಕ್ಕೆ ನನ್ನ ಕಾಲು ಈ ಥರ ಇರೋದು. ಆ್ಯಂಡ್ ವಿಂಟರಲ್ಲಿ ಇನ್ನೂ ಖರಾಬಾಗಿರುತ್ತೆ. ಆ್ಯಂಡ್ ಅದಕ್ಕೆ ಇವತ್ತು ನಾನು ಯೂಸ್ ಮಾಡ್ತಾ ಇರೋದು ಅಗಾರೋ ಅವರ ಕ್ಯಾಲಸ್ ರಿಮೂವರ್. ಟು ಬಿ ಹಾನೆಸ್ಟ್, ನಾನು ಮುಂಚೆನೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಎನಿ ಹೌ ಐ ಗಾಟ್ ದಿಸ್ ಇವಾಗ. ಆ್ಯಂಡ್ ಇದರಲ್ಲಿ ನಿಮಗೆ ಒಂದು ಮೇನ್ ಹೆಡ್ ಜೊತೆಗೆ 3 ಅಟ್ಯಾಚ್ಮೆಂಟ್ಸ್ ಬರುತ್ತೆ ಆ್ಯಂಡ್ ಒಂದು ಕೇಬಲ್ ಬರುತ್ತೆ. ಇದು ಮೇನ್ ಹೆಡ್ ಆಗಿರುತ್ತೆ. ತುಂಬಾ ಈಸಿ ದಿನ ಬಳಸೋದು. ಆ್ಯಂಡ್ ಯಾವ ಥರ ಡಿಟ್ಯಾಚ್ ಮಾಡಬೇಕು ಅಂದರೆ ಆ ಕಡೆ ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಿ ರಿಮೂವ್ ಮಾಡ್ಬೋದು ಮತ್ತು ಅಟ್ಯಾಚ್ ಕೂಡ ಮಾಡ್ಬೋದು. ಇದಷ್ಟೇ ಅಲ್ಲ, ನೀವು ಇಂಟರ್ಚೇಂಜ್ ಮಾಡ್ಕೊಳ್ಬೋದು. ಇನ್ನೂ 2 ಅಟ್ಯಾಚ್ಮೆಂಟ್ ಏನಿದೆ. ಸೊ 3 ಡಿಫ್ರೆಂಟ್ ಅಟ್ಯಾಚ್ಮೆಂಟ್ಸ್ ಬರುತ್ತೆ ಇದರಲ್ಲಿ. ಆ್ಯಂಡ್ ಇದರಲ್ಲಿ ನಿಮಗೆ 2 ಸ್ಪೀಡ್ ಮೋಡ್ಸ್ ಇರುತ್ತೆ. 2 ಸ್ಪೀಡ್ ಮೋಡ್ ಇರೋದ್ರಿಂದ ಲೋ ಫಾರ್ ಜೆಂಟಲ್ ಆ್ಯಂಡ್ ಹೈ ಫಾರ್ ಪವರ್ಫುಲ್ ಸ್ಕ್ರಬ್ಬಿಂಗ್. ಚಾರ್ಜ್ ಮಾಡೋದಕ್ಕೆ ಒಂದು USB ಕೇಬಲ್ ಕೂಡ ಕೊಟ್ಟಿರ್ತಾರೆ. ಜೊತೆಗೆ ಇದು ರೀಚಾರ್ಜಬಲ್ ಲಿಥಿಯಂ ಅಯನ್ ಬ್ಯಾಟ್ರಿ ಕೂಡ. 2 hours ಚಾರ್ಜ್ ಮಾಡಿದ್ರೆ ಅಪ್ ಟು 45 minutes ಕಾರ್ಡ್ಲೆಸ್ ಯೂಸ್ ಮಾಡ್ಬೋದು. ಆ್ಯಂಡ್ 1 year ವಾರಂಟಿ ಕಾರ್ಡ್ ಇದೆ, ಒಂದು ಬ್ರಷ್ ಇದೆ. ಟ್ರಾವೆಲ್ ಪರ್ಪಸ್ಗೆ ಒಂದು ಬ್ಯಾಗ್ ಕೂಡ ಕೊಟ್ಟಿರ್ತಾರೆ. ಫಸ್ಟ್ ಅಟ್ಯಾಚ್ಮೆಂಟ್ ಬಂದು ಫೈನ್ ಗ್ರೈಂಡೆಡ್ ಹೆಡ್. ಇದು ನಾವು ಡೈಲಿ ಬೇಸಿಸ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಸೆಕೆಂಡ್ ಬಂದು ಮೀಡಿಯಂ ಗ್ರೈಂಡೆಡ್ ಹೆಡ್. ಇದು ಡೆಡ್ ಸೆಲ್ಸ್ನ ರಿಮೂವ್ ಮಾಡುತ್ತೆ. ಆ್ಯಂಡ್ ಥರ್ಡ್ ಬಂದು ಕೋರ್ಸ್ ಗ್ರೈಂಡೆಡ್ ಹೆಡ್. ಇದು ನಮ್ಮ ಫೀಟಲ್ಲಿ ಕ್ಯಾಲಸ್ ಇದ್ರೆ ಅದನ್ನ ಡಿಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇದನ್ನ ಒಬ್ಬರೇ ಅಷ್ಟೇ ಅಲ್ಲ, 3 ಜನ ಯೂಸ್ ಮಾಡ್ಬೋದು, ಬಿಕಾಸ್ ಅಷ್ಟು ಹೈಜೀನ್ ಆಗಿದೆ. ಹಾಗೆ ಇದನ್ನ ಡ್ರೈ ಕಂಡೀಷನ್ ಅಲ್ಲಿ ಕೂಡ ಬಳಸ್ಕೋಬಹುದು, ಜೊತೆಗೆ ವೆಟ್ ಕಂಡೀಷನ್ ಅಲ್ಲಿ ಕೂಡ ಬಳಸ್ಕೋಬಹುದು ಆಫ್ಟರ್ ಶವರ್. ಆ್ಯಂಡ್ ಇನ್ನೊಂದು ಏನು ಅಂದರೆ ತುಂಬಾನೇ ಕನ್ವೀನಿಯಂಟ್. ಇದರಲ್ಲಿ IPX7 ಇರೋದ್ರಿಂದ ಇದು ವಾಟರ್ ಪ್ರೂಫ್ ಕೂಡ. ಇದನ್ನು ಬಳಸೋದು ತುಂಬಾ ಕನ್ವೀನಿಯೆಂಟ್. ನೀವು ನೋಡ್ತಿರ್ಬೋದು ಎಷ್ಟು ಈಸಿಯಾಗಿ ಇದನ್ನು ಯೂಸ್ ಮಾಡ್ತಿದ್ದೀನಿ. ವೈ? ಬಿಕಾಸ್ ದಿಸ್ ಆಸ್ ಎರ್ಗೊನಾಮಿಕಲಿ ಡಿಸೈನ್ಡ್ ಹ್ಯಾಂಡಲ್. ನಾನಿಲ್ಲಿ ಫೈನ್ ಗ್ರೈಂಡೆಡ್ ಹೆಡ್ನ ಬಳಸ್ತಾ ಇದ್ದೀನಿ. ಆ್ಯಂಡ್ ತುಂಬ ಜೆಂಟಲ್ ಆಗಿರಬೇಕು. ತುಂಬ ಹೊತ್ತು ಒಂದೇ ಕಡೆ ಇಟ್ಕೋಬೇಡಿ, ಬಿಕಾಸ್ ಉರಿಯೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಎಷ್ಟು ಡೆಡ್ ಸೆಲ್ಸ್ ರಿಮೂವ್ ಆಗ್ತಿದೆ ಅಂತ ನೀವೇ ನಿಮ್ಮ ಕಣ್ಣಾರೆ ನೋಡಿ. ನನಗಂತೂ ಶಾಕ್ ಆಗುತ್ತೆ, ಬಿಕಾಸ್ ಇಷ್ಟು ಇಯರ್ಸ್ ನಾನು ಅದು ಯಾವುದೂ ಫಾಲೋ ಮಾಡ್ತಿರ್ಲಿಲ್ಲ. ಎಲ್ಲೆಲ್ಲ ಡ್ಯಾಮೇಜ್ ಅಂತ ಅನಿಸುತ್ತೆ ನಿಮಗೆ, ಅಲ್ಲಿ ನೀವು ಈ ರೀತಿ ಬಳಸ್ಕೋಬೋದು. ಆ್ಯಂಡ್ ನೀವು ಇದನ್ನು ಲೈಕ್ 15 days ಒನ್ಸ್ ಕೂಡ ಬಳಸ್ಕೋಬೋದು. ಆ್ಯಂಡ್ ನಾನು
ಡೆಫಿನೆಟ್ಲಿ 15 ಡೇಸ್ ಒನ್ಸ್ ಇದನ್ನು ಯೂಸ್ ಮಾಡ್ತೀನಿ. ಬಿಕಾಸ್ ನನ್ನ ಕಾಲು ಎಷ್ಟು ಹಾಳಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ನಾನು ಅಷ್ಟೇ ಅಲ್ಲ, ಇದು ನಮ್ಮಮ್ಮ ಕೂಡ ಯೂಸ್ ಮಾಡ್ಕೊಳ್ಬೋದು, ಅಷ್ಟು ಕನ್ವೀನಿಯೆಂಟ್ ಆಗಿದೆ. ಸೊ ತುಂಬಾ ಹ್ಯಾಂಡಿ ಅಂತ ನನಗೆ ಅನ್ನಿಸ್ತು. ನಾನು ರಿಸಲ್ಟ್ ನಿಮಗೆ ತೋರಿಸ್ತೀನಿ ಲಾಸ್ಟಲ್ಲಿ ಹೇಗಿದೆ ಅಂತ ಅಂದ್ಬಿಟ್ಟು. ಒನ್ಸ್ ಕಂಪ್ಲೀಟ್ ನೀವು ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಮಾಡಿ ಆದಮೇಲೆ ಅದನ್ನು ಬ್ರಷಿಂದ ಕ್ಲೀನ್ ಮಾಡಿ ವಾಶ್ ಮಾಡ್ಕೊಳ್ಳಿ ನಿಮ್ಮ ಕಾಲನ್ನ. ಅದಾದಮೇಲೆ ಒಂದು ಸ್ವಲ್ಪ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಕಾಲು ಈ ಥರ ಇರುತ್ತೆ. ನಾನು ಇವಾಗ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಫೈನಲ್ ರಿಸಲ್ಟ್ ಹೇಗಿದೆ ಅಂದ್ಬಿಟ್ಟು ನೀವು ನೋಡಿ, ಡೆಫಿನೆಟ್ಲಿ ವರ್ತ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ಒಂದ್ಸತಿ ಟ್ರೈ ಮಾಡಿ, ನಾನು ಇದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೀವೇ ನೋಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನನಗಂತೂ ಡೆಫಿನೆಟ್ಲಿ ವರ್ತ್ ಅಂತ ಅನ್ನಿಸ್ತು. ಈಗ ಟೈಮ್ ಬಂದು 1:45 ಆಗ್ತಾಯಿದೆ, ಊಟ ಮಾಡೋ ಟೈಮು. ಊಟ ಮಾಡಿ ಸ್ವಲ್ಪ ಎಡಿಟಿಂಗ್ ಮಾಡಬೇಕು. ಅದೇನೋ ಕೋಇನ್ಸಿಡೆಂಟ್ ಗೊತ್ತಿಲ್ಲ, ನಾನು ವ್ಲಾಗ್ ಮಾಡಿದಾಗೆಲ್ಲ ಬಸ್ಸಾರೇ ಇರುತ್ತೆ. ಸೊ ನನಗೂ ಬಸ್ಸಾರು ಅಂದರೆ ಸಿಕ್ಕಾಪಟ್ಟೆ ಖುಷಿ. ಸೊ ಹೊಟ್ಟೆ ತುಂಬ ಊಟ ಮಾಡೋಣ ಬನ್ನಿ. ಇವಾಗ ತೋರಿಸ್ತೀನಿ ಏನೇನಿದೆ ನನ್ನ ತಟ್ಟೆಲಿ ಅಂತ ಅಂದ್ಬಿಟ್ಟು. ಆಮೇಲೆ ಇದು ತೊಗರಿಕಾಯಿ ಪಲ್ಯ. ನನಗೇನು ಅನಿಸ್ತಿದೆ ಅಂದರೆ, ನಮ್ಮಮ್ಮ ರಾತ್ರಿ ಕೊಟ್ಟು ಕಳಿಸಿರೋದಾಯ್ತಾ, ಕೆಟ್ಟೋಗಿದೆಯಾ ಅಂತ ಡೌಟು. ಆದರೆ ತಿನ್ಬೇಕಾದ್ರೆ ಚೆನ್ನಾಗೇ ಇದೆ. ಸೊ ತಿಂತಾಯಿದ್ದೀನಿ, ಚೆನ್ನಾಗಿದೆ, ಹಾಗಾಗಿ ತಿಂತೀನಿ. ಬಟ್ ಸ್ಮೆಲ್ ನೋಡಿದ್ರೆ ಕೆಟ್ಟೋಗಿರೋ ಥರ ಬರ್ತಾ ಇದೆ. ಬಟ್ ತಿನ್ನಬೇಕಾದ್ರೆ ಹಂಗೆ ಅನ್ನಿಸ್ತಾ ಇಲ್ಲ, ಏನಂತ ನನಗೂ ಗೊತ್ತಿಲ್ಲ. ಬಟ್ ನಾನು ಬಿಡಲ್ಲ, ತಿಂತೀನಿ. ಚೆಂದ ಬಿಸಿಲು ಬರ್ತದೆ ಗೊತ್ತಾ. ಇದು ರಾತ್ರಿ ಅನ್ನನೇ. ನಾನು ಇವಾಗ ಅನ್ನ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ. ರಾತ್ರಿ ಅನ್ನ ಏನು ಬೇಕಿತ್ತು ಅದನ್ನು ಸಾಂಬಾರು ಬಿಸಿ ಮಾಡಬೇಕಾದ್ರೆ ಅದ್ರ ಮೇಲೆ ಇಟ್ಟಿದ್ದೆ. ಸೊ ಅದು ಬಿಸಿ ಆಯಿತು. ಸೊ ಇವಾಗ ಬಿಸಿ ಬಿಸಿ ತಿಂತಾಯಿದ್ದೀನಿ ಈ ಬಿಸಿಲಲ್ಲಿ. ಇದು ಫ್ರಂಟ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಇರೋದು, ಹಾಗಾಗಿ ಲೆಫ್ಟ್ ಹ್ಯಾಂಡಲ್ಲಿ ತಿಂತಾಯಿದ್ದೀನಿ ಅಂತ ಅನಿಸುತ್ತೆ. ಬಿಕಾಸ್ ತುಂಬ ಜನ ಲಾಸ್ಟ್ ಟೈಮು ಫ್ರಂಟ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡೋದಕ್ಕೆ ಕೇಳ್ತಾಯಿದ್ರಿ, ನೀವು ಊಟ ಏನು ಲೆಫ್ಟ್ ಹ್ಯಾಂಡಲ್ಲಿ ತಿಂತೀರ ಅಂತ. ಆ್ಯಕ್ಚುಲಿ ಪಲ್ಯ ಚೆನ್ನಾಗಿದೆ, ಏನೂ ಆಗಿಲ್ಲ, ನನಗಾಗಿ ಅನ್ನಿಸ್ತೇನೋ. ನನಗೆ ಬಜಾಜಿಂದ ಒಂದು ಈ ಥರ ಫ್ಲಾಸ್ಕ್ ಕೊಟ್ಟಿದ್ರು ಆಯಿತಾ, ಅದು ಕಳೆದೋಯ್ತು ಅಂದರೆ ಮುಕ್ತಿನಾಗ ಟೆಂಪಲಲ್ಲಿ ಶೂಟಿಂಗ್ ಇತ್ತು. ಆವಾಗ ಅಲ್ಲಿ ಬಿಟ್ಟು ಬಂದುಬಿಟ್ಟಿದೆ, ಮರ್ತ್ಬಿಟ್ಟು ತೆಗ್ದಿಟ್ಟಿದ್ದೀನಿ ಅಂತ ಅಂದರು. ನೋಡಿದ್ರೆ ನಂದು ಬಿಟ್ಟು ಇನ್ನೊಂದು ತೆಗ್ದಿಟ್ಟಿದ್ದಾರೆ. ಸೊ ಅದಕ್ಕೆ ಒಂದು ಹೊಸ ತಗೊಂಡೆ. ಅಬ್ಬಾ ಬಿಸಿ ಬಿಸಿದೆ. ನೆಂಚ್ಕೊಳಕ್ಕೆ ಚಿಪ್ಸು ತರಿಸ್ದೆ. ಬಟ್ ನಮ್ಮಪ್ಪ ಫೋನ್ ಮಾಡಿ ಹೇಳಿದ್ದು ನೆನಪು ನಂಗೆ ಬೆಳಗ್ಗೆನೆ, ಪಲ್ಯ ಫ್ರಿಜ್ಜಲ್ಲಿದೆ ಅಂದ್ಬಿಟ್ಟು ಕಾಳು. ಹಾಗಾಗಿ ಚಿಪ್ಸ್ ಏನು ಓಪನ್ ಮಾಡಿಲ್ಲ. ನಮ್ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಂಡೆ, ನೋಡಿದ್ರೆ ನಾಳೆ ಶೂಟಿಂಗ್ ಇದೆ. ಸೊ ತಿರ್ಗಾ ಹೋಗಿ ಬಂದು ಆಗಿಬಿಡುತ್ತೆ ಅಂದ್ಬಿಟ್ಟು ಹೋಗಲಿಲ್ಲ. ತಿನ್ಬಿಟ್ಟು ಸಿಗ್ತೀನಿ. ಆ್ಯಕ್ಚುಲಿ ಏನು ಅಂದರೆ, ಈ ಕಲರ್ ನನಗೆ ಅಷ್ಟು ಸೆಟ್ ಆಗ್ತಾಯಿಲ್ಲ. ನಾನು ಬೆಳಗ್ಗೆಯಿಂದ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಬಟ್ ತೊಗೊಂಬಿಟ್ಟಿದ್ದೀನಿ, ವೇಸ್ಟ್ ಅಂತೂ ಮಾಡೋಕ್ಕಾಗಲ್ಲ. ಸೊ ತುಂಬಾ ಕಂಫರ್ಟಬಲ್ ಆಗಿದೆ ಅಂತ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಜನ ದೇಸಿ ಡ್ರಿಪ್ ಬಗ್ಗೆ ಕೇಳ್ತಾಯಿದ್ರಿ. ಅದು ಇನ್ಸ್ಟಾಗ್ರಾಮು ಪೇಜು, ಅದ್ರದ್ದು ಲಿಂಕ್ ಎಲ್ಲ ನನಗೆ ಲೈಕ್ ಯೂಟ್ಯೂಬಲ್ಲಿ ಹಾಕೋಕ್ಕಾಗಲ್ಲ. ನೀವು ಹೋಗಿ ಹುಡುಕಿದ್ರೆ ಲೈಕ್ ದೇಸಿ ಡ್ರಿಪ್ ಅಂತ ನಿಮಗೆ ಸಿಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂದರೆ, ನೀವು ಅಂದ್ಕೊಂಡಿದ್ರೆ ತುಂಬ ಕಾಸ್ಟ್ಲಿ ಅಂತ, ಲೈಕ್ 1400 ಅಲ್ಲ. ನಾನು ಆಲ್ಮೋಸ್ಟ್ ಎಲ್ಲ ಪಿಕ್ ಮಾಡಿದಾಗ 999 ಇತ್ತು, ಅಂದರೆ 1000 ರೂಪೀಸ್ ಇದ್ದಿದ್ದು. ನಾವು ಒಂದೇ ಸತಿ ತೊಗೊಂಡಿಲ್ಲ, ಅವಾಗವಾಗ ತೊಗೊಂಡಿತ್ತು. ಸೊ ಯಾ, ನೆಕ್ಸ್ಟು ಕೂದಲು ಸ್ವಲ್ಪ ಡ್ರೈ ಆಗಿತ್ತು, ಸ್ವಲ್ಪ ಅಲ್ಲ ಆಲ್ಮೋಸ್ಟ್ ಡ್ರೈ ಆಗಿತ್ತು. ಅದಕ್ಕೆ ನಾನು ಸ್ಟ್ರೈಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಗಾರೋ ಅವ್ರದ್ದು, ನಿಮಗೆ ಗೊತ್ತು, ನೀವು ಆಲ್ರೆಡಿ ನೋಡಿದ್ರ, ತುಂಬಾ ಚೆನ್ನಾಗಿದೆ. ಆದರೆ ಇದನ್ನು ನಾನು ಯೂಸ್ ಮಾಡಲ್ಲ, ನನ್ನ ಫ್ರೆಂಡಿಗೆ ಕೊಟ್ಟಿದ್ದೀನಿ. ಯಾಕಂದರೆ ಅವಳಿಗೂ ಬೇಕಾಗಬಹುದು ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡಿಗೆ ಕೊಟ್ಟಿದ್ದೀನಿ. ಅರ್ಪಿ ಅಲ್ಲ, ಇನ್ನೊಂದು ಫ್ರೆಂಡಿಗೆ. ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದ್ರಲ್ಲಿ ಸ್ಟ್ರೈಟ್ ಮಾಡೋದು, ಆದರೆ ನೀಟಾಗಿ ಎಲ್ಲನೂ ಸ್ಟ್ರೈಟ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಒಂದು ಸ್ವೈಪಲ್ಲಿ ಸ್ಟ್ರೈಟ್ ಮಾಡಿಬಿಡುತ್ತೆ. ನೆಕ್ಸ್ಟು ಸೀರಮ್ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಆಲ್ರೆಡಿ ಈ ಲುಕ್ಕಲ್ಲಿ ವೀಡಿಯೋಸ್ ಎಲ್ಲ ನೋಡಿಬಿಟ್ಟಿದ್ದೀರಾ. ಇದನ್ನು ಅವತ್ತೇ ನಾನು ಶೂಟ್ ಮಾಡೋದು, ಶಾರ್ಟ್ಸಲ್ಲಿ ನೀವೆಲ್ಲರೂ ನೋಡಿದ್ದೀರಾ. ಆ ಪ್ಯಾಂಟ್ ಮೇಲೆ ನಾನು ಈ ಒಂದು ಟಾಪ್ನ ಹಾಕ್ಕೊಂಡು ನಾನು ವೀಡಿಯೋನ ಶೂಟ್ ಮಾಡಿದ್ದು. ಎರಡೂ ನೈಟ್ ಡ್ರೆಸ್ತೇನೆ. ಈ ಮೇಕಪ್ ಆ್ಯಕ್ಚುಲಿ ಚೆನ್ನಾಗಿ ಕಾಣ್ತಿತ್ತು ಅಲ್ವಾ. ಕನ್ಸಿಲರ್ ನಂಗೆ ತುಂಬ ಇಷ್ಟ ಆಯಿತು ಅಂತ ತರಿಸ್ಕೊಂಡೆ, ಬಟ್ ಸ್ವಲ್ಪ ಲೈಟ್ ಆಯಿತು. ಮೇ ಬಿ 1 hour ಬಿಟ್ಟು ಆಕ್ಸಿಡೈಸ್ ಆಗುತ್ತೆ ಇದು, ಆವಾಗ ನನಗೆ ಸೆಟ್ ಆಗುತ್ತೆ. ನೆಕ್ಸ್ಟು ಫ್ರೂಟ್ಸ್ ಕಟ್ ಮಾಡಿದರು ಅಪ್ಪ, ಅದನ್ನು ತಿಂದೆ. ಬ್ಲೂಬೆರಿ ಜೊತೆ ದಾಳಿಂಬೆ 3 ಮಿಕ್ಸ್ ಮಾಡಿಕೊಂಡು ಒಂಥರ ಚೆನ್ನಾಗಿತ್ತು. ಮಧ್ಯಾಹ್ನ ಊಟ ಆಗಿ 1-2-3 hours ಆದಮೇಲೆ ತಿಂದಿದ್ದು. ನಮ್ಮಪ್ಪ ಏನೋ ಕೇಳ್ತಿದ್ರು, ಅಲ್ಲಿದೆ ನೋಡು ಇಲ್ಲಿದೆ ನೋಡು ಅಂದ್ಕೊಂಡು ಟೈಮ್ ಪಾಸ್
ಪಾಸ್ ಮಾಡ್ತಿದ್ವಿ. ಆ್ಯಂಡ್ ನಮ್ಮ ಮನೇಲಿ ಸನ್ಲೈಟ್ ಬರ್ತಿರೋದೇ ನನಗೆ ತುಂಬ ಖುಷಿ. ದಿನ ಬರ್ತಿತ್ತು ಅಂತ ಅನ್ಸುತ್ತೆ. ನಾನು ಡೋರ್ ಓಪನ್ ಮಾಡ್ತಾ ಇರಲಿಲ್ಲ, ಬಿಕಾಸ್ ನಮ್ಮ ಮನೇಲಿ 2 ಡೋರ್ ಇದೆ, ಬಾಲ್ಕನಿ ಡೋರ್ ಒಂದು. ಸೊ ಬಾಲ್ಕನಿ ಯೂಶಲಿ ನಾನು ಓಪನ್ ಮಾಡಲ್ಲ, ಯಾಕಂದರೆ ಆ ಕಡೆ ಈ ಕಡೆ ನೋಡ್ತಿರ್ತಾರೆ ಅಂದ್ಬಿಟ್ಟು ನಾನು ಓಪನ್ ಮಾಡೋಕ್ಕೆ ಹೋಗಲ್ಲ. ಇವತ್ತು ಯಾಕೋ ಓಪನ್ ಮಾಡಬೇಕು ಅಂತ ಅನ್ನಿಸ್ತು. ಓಪನ್ ಮಾಡಿದಾಗ ಎಷ್ಟು ಚಂದ ಬೆಳಕು ಬರ್ತಿತ್ತು ಅಂದರೆ ಸನ್ಲೈಟ್ ಬೀಳ್ತಿತ್ತು. ಅದರಲ್ಲೇ 3 ವಿಡಿಯೋ ಶೂಟ್ ಮಾಡಿದೆ. ನಮ್ಮಪ್ಪ ನೋಡ್ತಾನೆ ಇದ್ರು, ಏನಮ್ಮ ಹಂಗೆ ಮಾಡ್ತೀಯ ಕಂಟಿನ್ಯೂಸ್ ಆಗಿ ಅಂತ ನಮ್ಮಪ್ಪ. ಸೊ ಅದರಲ್ಲೇ 3 ವಿಡಿಯೋ ಶೂಟ್ ಮಾಡಿದೆ. ಇನ್ನೇನು ಸನ್ಲೈಟ್ ಹೋಗುತ್ತೆ ಅನ್ನೋ ಟೈಮಲ್ಲಿ ಕೂತ್ಕೊಂಡು ಆರಾಮಾಗೆ ಕೂತ್ಕೊಂಡು ಫ್ರೂಟ್ಸ್ ಎಲ್ಲನೂ ತಿಂದೆ. ಆ್ಯಂಡ್ ಚಳಿಗಾಲದಲ್ಲಿ ಈ ಥರ ಸನ್ಲೈಟ್ ಬಿದ್ದಾಗ ಅದ್ರ ಕೆಳಗಡೆ ಕೂತ್ಕೊಂಡಾಗ ಅದ್ರದ್ದು ವೈಬ್ರೇಷನ್ಸೇ ಬೇರೆ ಇರುತ್ತೆ. ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಅಂದ್ಕೊಳ್ಳಿ. ಆ್ಯಕ್ಟಿವೇಟ್ ಆಗಿಬಿಡ್ತೀರ ರಪ್ ಅಂತ. ಸೊ ನನಗೂ ಹಾಗೆ ಅನ್ನಿಸ್ತಾ ಇತ್ತು. ಸನ್ಲೈಟ್ ಹೋಗೋವರೆಗೂ ನಾನು ಎಂಜಾಯ್ ಮಾಡಿದ್ದೀನಿ ಸನ್ಲೈಟ್ನ, ಬಿಡಲೇ ಇಲ್ಲ, ಅಲ್ಲೇ ಕೂತಿದ್ದೆ ಆರಾಮಾಗೆ ಮೆಲ್ಲಗೆ ಫ್ರೂಟ್ಸ್ ಎಲ್ಲನೂ ತಿಂತಾಯಿದ್ದೆ. ನಮ್ಮಪ್ಪ ಏನೋ ಫನ್ ಮಾಡ್ತಿದ್ರು, ಅವ್ರ ಜೊತೆ ಮಾತಾಡಿಕೊಂಡು ನಗಾಡಿಕೊಂಡು. ಆ್ಯಕ್ಚುಲಿ ನಮ್ಮಪ್ಪ ನನಗೆ ಬೈತಾ ಇದ್ದಿದ್ದು, ನಿಮ್ಮಮ್ಮಗೆ ಹುಷಾರಿಲ್ಲ ಅಂತೀಯ, ಇಷ್ಟೊಂದೆಲ್ಲ ಬಟ್ಟೆ ತೊಗೊಂಡೋಗಿ ಕೊಡ್ತೀಯ ವಾಷಿಂಗ್ ಮಿಷಿನ್ಗೆ ಹಾಕು ಅಂತ, ಅದ್ರ ಜೊತೆಗೆ ಮ್ಯಾಟ್ ಎಲ್ಲ ಕೊಡ್ತೀಯ, ಇಲ್ಲೇ ಬಿಟ್ಬಿಡು ನಾನೇ ಒಗಿತೀನಿ ಅಂತೆಲ್ಲ ಅಂತಾಯಿದ್ರು. ನಾನು ಅಂತ ಅಂದೆ. ಯೂಶ್ವಲಿ ನಮ್ಮ ಅಪ್ಪ ಪಾಪ ನನಗೆ ತೊಂದರೆ ಆಗುತ್ತೆ ಶೂಟಿಂಗ್ ಟೈಮಲ್ಲಿ, ಅವರೇ ಮಾರ್ನಿಂಗ್ ಟೈಮಲ್ಲಿ ಪಾತ್ರೆ ತೊಳೆದ್ಬಿಟ್ಟು ಹೊರಟೋಗ್ಬಿಡ್ತಾರೆ, ನನಗೇನು ಇಡಲ್ಲ, ಎಲ್ಲ ಅವರೇ ನೀಟಾಗಿ ಕ್ಲೀನ್ ಮಾಡ್ತಾರೆ. ನಾನಿಲ್ಲ ಅಂದರೆ ಅವ್ರು ನೋಡ್ಕೋತಾರೆ, ಕಸ ಒಂದು ಗುಡಿಸಲ್ಲ, ಬಟ್ ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡಿ ಎಲ್ಲ ಜೋಡಿಸ್ತಾರೆ. ನಮ್ಮ ಅಮ್ಮನೂ ನನಗೇನು ಕಷ್ಟ ಕೊಡಲ್ಲ, ನಮ್ಮ ಅಪ್ಪನೂ ಏನೂ ಕಷ್ಟ ಕೊಡಲ್ಲ. ಕಷ್ಟ ಇನ್ ದ ಸೆನ್ಸ್ ಕೆಲಸ ಕೊಡಲ್ಲ, ಬೇರೆ ಎಲ್ಲ ಟಾರ್ಚರ್ ಕೊಡ್ತಾರೆ, ಕೆಲಸ ಮಾತ್ರ ಕೊಡಲ್ಲ. ಸೊ ಇದು ನಮ್ಮ ಅಮ್ಮ ಅಪ್ಪನ ಕತೆ. ಆ್ಯಂಡ್ ಒಂದು ರೌಂಡ್ ನಿದ್ದೆ ಮಾಡಿ ಎದ್ದು ಕಾಫಿ ಬಿಸ್ಕೆಟ್ ತಿಂದೆ. ನಾನು ಹೇರ್ನ ಇಷ್ಟು ಶಾರ್ಟ್ ಮಾಡಿದ್ರೆ ಹೇಗಿರುತ್ತೆ, ಚೆನ್ನಾಗಿರಲ್ವ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಕ್ಚುಲಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸ್ವಲ್ಪ ಶಾರ್ಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು. ಚೇಂಜ್ ಬೇಕು ಕಂಡ್ರೋ. ಏನು ಗೊತ್ತಾ, ನಮ್ಮದು ಮೈಂಡ್ ಇದಂಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನಿಮಗೆ, ಬಿಡಿ, ಫ್ಯೂಚರಲ್ಲಿ ಯಾವಾಗಾದರೂ ಹೇಳ್ತೀನಿ. ಬೇಕೇ ಬೇಕು ಚೇಂಜು ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊಂಡು ಪಾತ್ರೆ ಎಲ್ಲ ಆವಾಗಲೇ ವಾಶ್ ಮಾಡಿ ಇಟ್ಬಿಟ್ಟೆ, ಮತ್ತು ನಮ್ಮ ಅಪ್ಪಂಗೆ ತೊಂದರೆ ಆಗುತ್ತೆ ಯಾಕಂದರೆ ಜಾಸ್ತಿ ಪಾತ್ರೆ ಆಗಿಬಿಟ್ಟಿತ್ತು. ಸೊ ಬೇಸಿಕ್ ನನ್ನ ಸ್ಕಿನ್ ಕೇರ್ ಏನಿದೆ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಸ್ಕಿನ್ ಕೇರ್ ಇವಾಗ ಚೇಂಜ್ ಮಾಡ್ತೀನಿ ನಾನು ಕನ್ಸಲ್ಟೆನ್ಸಿ ಆದಮೇಲೆ. ನೋಡೋಣ, ಇನ್ ಕೇಸ್ ನನ್ನ ಸ್ಕಿನ್ ತುಂಬ ಚೆನ್ನಾಗಿ ಆಯಿತು ಅಂದರೆ ಆಫ್ಟರ್ 40 ಡೇಸ್ ಡೆಫಿನೆಟ್ಲಿ ನಾನು ನಿಮಗೆ ಯಾರು ಡಾಕ್ಟ್ರು ಅಂತ ಹೇಳ್ತೀನಿ, ರೆಕಮೆಂಡ್ ಕೂಡ ಮಾಡ್ತೀನಿ. ಅವ್ರು ಎಲ್ಲಿದ್ದಾರೆ ಏನು ಅಂತ ಹೇಳ್ತೀನಿ. ಬಿಕಾಸ್ ನನಗೆ ವರ್ಕ್ ಆಗದೆ ಪಾಪ ನಿಮಗೆ ಸಜೆಸ್ಟ್ ಮಾಡೋದು ನನಗೂ ಇಷ್ಟ ಇಲ್ಲ. ಅದಕ್ಕೆ ಕ್ರೀಮ್ ಎಲ್ಲ ಚೆಲ್ಲೋಯ್ತು ಕಣ್ರು, ಇರಲಿ ಬಿಡಿ, ಅದನ್ನೇ ಹಾಕಿ ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಚೇಂಜ್ ಮಾಡೋಕ್ಕಾಗಲ್ಲ, ಪಿಂಪಲ್ಸ್ ಬರ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ, ಅದನ್ನು ಬ್ಯಾಲೆನ್ಸ್ ಮಾಡೋದು ನಮ್ಮ ಮನಸ್ಥಿತಿಗೆ ಬಿಟ್ಟಿದ್ದು. ಇವಾಗ ಸ್ವಲ್ಪ ಹೆಲ್ದಿ ತಿನ್ನೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 15 ಡೇಸಿಂದ ಫ್ರೂಟ್ಸು ಅದು ಇದು ವೆಜಿಟೇಬಲ್ಸ್ ಅಂತ ಅಂದ್ಕೊಂಡು ತಿಂತಾ ಇದ್ದೀನಿ, ಫೋರ್ಸ್ಫುಲಿ ತಿಂತಾ ಇದ್ದೀನಿ. ಸ್ಪೆಷಲಿ ವೆಜಿಟೇಬಲ್ಸ್ ನಾನು ತುಂಬ ಕಡಿಮೆ ತಿನ್ನೋದು, ಆದ್ರೂ ಹಂಗೋ ಹಿಂಗೋ ಅಂದ್ಕೊಂಡು ತಿಂತಾ ಇದ್ದೀನಿ. ಇನ್ಮೇಲೆ ಹೆಲ್ದಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ 2026ಅಲ್ಲಿ. ಐ ವಾಂಟ್ ಟು ಬಿ ಹೆಲ್ದಿ. ಒಂದು ಸ್ವಲ್ಪನೂ ಹೆಲ್ತ್ ಇಶ್ಯೂಸ್ ಬರದೆ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಫ್ಕೋರ್ಸ್ ಹ್ಯೂಮನ್ಸ್ ಅಂದಮೇಲೆ ಬಂದೇ ಬರುತ್ತೆ, ಬಟ್ ಸ್ಟಿಲ್ 80% ಅಷ್ಟು ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡು ಇದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಯಾರೆಲ್ಲ 2026ಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಆ್ಯಕ್ಚುಲಿ ಇಷ್ಟು ಬೇಗ 2025 ಮುಗ್ದೋಯ್ತಾ ಅಂತ ಅನ್ನಿಸ್ತಾ ಇದೆ ನನಗೆ. ಇವಾಗ ತಾನೇ ಬಂತು, ಇಷ್ಟು ಬೇಗ ಮುಗ್ದೋಯ್ತಾ ಅಂತ ಅನ್ನಿಸುತ್ತೆ. ನಮ್ಗೆ ಏನು ಮಾಡೋಕ್ಕಾಗಲ್ಲ, ಡೇಸ್ ಪಾಸ್ ಆಗ್ತಾ ಇರುತ್ತೆ, ಟೈಮ್ ಕೂಡ ನಿಲ್ಲೆಲ್ಲ ಓಡ್ತಾ ಇರುತ್ತೆ, ನಾವು ಅದರಿಂದ ಹೋಗ್ಬೇಕಷ್ಟೇ. ನಾನು ಜರ್ನಲ್ನ ಬರೆದು ಮುಗಿಸಿದಾಯಿತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ, ಬಾಯ್.